ಒಳಗ್ ಬಾಮ್ಮ. ಅರ್ಜುನ್, ಮಳೆ ಬರ್ತಿದೆ, ಒಳಗಡೆ ಕರ್ಕೊಂಬಾರೋ. ಅವ್ರು ಕರೆದ ತಕ್ಷಣ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲದೆ ಒಳಗ್ ಬಂದ್ಬಿಡ್ತೀಯಾ? ಕಾಲ ಒಂದೇ ತರ ಇರಲ್ಲ. ಶಾಂತವಾಗಿದ್ದವರು ರೌದ್ರ ರೂಪ ತಾಳಕ್ಕೆ ಒಂದೇ ಒಂದು ಬದಲಾವಣೆ ಸಾಕು. ಇವತ್ತು ಹಚ್ಚಿದ ಮಸಿ ಕಪ್ಪು ಅಂತ ನಾವೆಲ್ಲ ಅಂದ್ಕೊಂಡಿದೀವಿ, ಆದ್ರೆ ಆ ಕಪ್ಪು ಸಾಕ್ಷಾತ್ ಕಾಳಿಯ ಸಂಕೇತ ಅನ್ನೋದನ್ನ ನಾವು ಮರ್ತಿದೀವಿ. ಆ ತಾಯಿನ ನಮ್ದವ್ರಿಗೆ ಆ ತಾಯಿ ಯಾವತ್ತೂ ಕೈ ಬಿಡಲ್ಲ. ಈ ರುದ್ರಕ್ಕ ಅವಳನ್ನು ನೋಡಿ ಸಾಕ್ಷಾತ್ ದೇವ್ರೆ ಬಂದಿರೋರ ಥರ ಬಿಲ್ಡಪ್ ಕೊಟ್ಟು ಮಾತಾಡ್ತಾ ಇದ್ದಾರೆ. ಯಾವ ದೇವರು ಇಲ್ಲ, ದೆವ್ವನೂ ಇಲ್ಲ. ಇವತ್ತು ಇವಳು ಕತ್ತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನಿರ್ಮಲಾ ಪಾಟೀಲೇ ಅಲ್ಲ. ಒಳಗ್ ಬಾಮ್ಮ. ಅರ್ಜುನ್, ಮಳೆ ಬರ್ತಿದೆ, ಒಳಗಡೆ ಕರ್ಕೊಂಬಾರೋ. ಅವ್ರು ಕರೆದ ತಕ್ಷಣ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲದೆ ಒಳಗ್ ಬಂದ್ಬಿಡ್ತೀಯಾ? ಇಷ್ಟೆಲ್ಲ ಆಗಿರೋದು ಯಾರಿಂದ? ಈ ಹಾಳಾದವಳಿಂದ. ನಿರ್ಮಲಾ, ಆಚೆ ಮಳೆ ಬಂದು ಭಾರ್ಗವಿ ನೆಂದಿದ್ದಾಳೆ. ಈ ಹೊತ್ತಲ್ಲಿ ಇಷ್ಟು ಕಠೋರವಾಗಿ ಮಾತಾಡಬೇಡ. ಇವಳು ಸರಿ ಇಲ್ಲ, ಇವಳನ್ನ ಬಿಟ್ಬಿಡು, ಎಲ್ಲರೂ ಹಾಳಾಗೋಗ್ಲಿ ಅಂತ 1000 ಸಲ ಬುದ್ಧಿ ಹೇಳಿದ್ದೀನಿ. ಆದ್ರೂ ಹೋಗಿ ಇವಳನ್ನ ಕರ್ಕೊಂಡ್ ಬಂದಿದ್ದಾನಲ್ಲ, ಇವಾಗ ಏನ್ ಹೇಳೋದು? ಮನೆ ತುಂಬಿಸ್ಕೊಳ್ಳೋದು ಬೇಡ ಅಂತ ಪಡ್ಕೊಂಡೆ ಜೆಪಿ ಹತ್ರ. ಆದ್ರೆ ಅವರು ನನ್ನ ಮಾತು ಕೇಳಲಿಲ್ಲ. ಅರ್ಜುನ್, ನಿನ್ ಮೇಲಿನ ಪ್ರೀತಿಗೆ ಇವಳಿಗೊಂದು ಅವಕಾಶ ಕೊಟ್ರು ಅವರು. ಆದ್ರೆ ಇವಳು ಬೆರಳು ತೋರ್ಸಿದ್ರೆ ಹಸ್ತನೆ ನುಂಗೋ ಹಾಗೆ ಮನೆ ಒಳಗ್ ಬಿಟ್ಕೊಂಡಿದ್ದಕ್ಕೆ ಮನೆನೆ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ಲು. ನಿರ್ಮಲಾ, ಹೀಗೆಲ್ಲ ಮಾತಾಡಬೇಡಮ್ಮ. ಅವಳನ್ನ ಒಳಗ್ ಕೂರಿಸಿ ಸ್ವಲ್ಪ ಸಮಾಧಾನವಾಗಿ ಮಾತಾಡೋಣ. ಇಲ್ಲ ಅತ್ತೆ, ನಾನ್ ಇವಳನ್ನ ಒಳಗಡೆ ಬರೋದಕ್ ಬಿಡಲ್ಲ. ಅದೇನೇ ಇದ್ರು ಇವತ್ತೇ ಇತ್ಯರ್ಥ ಆಗೋಗ್ಲಿ. ಅಲ್ಲ ಅತ್ತೆ, ಆಗಿದ್ದನ್ನೆಲ್ಲ ನೀವು ಕಣ್ಣಾರೆ ನೋಡಿದ್ದೀರಾ. ಆದ್ರೂ ಇವಳನ್ನ ವಹಿಸ್ಕೊಂಡು ಬರ್ತಾ ಇದ್ದೀರಲ್ಲ, ನಿಮ್ ಮಗನ್ ಬಗ್ಗೆ ನಿಮ್ಗೆ ಸ್ವಲ್ಪನೂ ಪ್ರೀತಿ ಇಲ್ವಾ? ಇಷ್ಟು ವರ್ಷದಿಂದ ಜೆಪಿ ಕಾಪಾಡ್ಕೊಂಡು ಬಂದಿದ್ ಮಾನ ಮರ್ಯಾದೆ ಎಲ್ಲ ಇವತ್ ಒಂದೇ ದಿನ ಹರಾಜಾಕ್ಬಿಟ್ಟಿಯಲ್ಲೇ. ನೀನಿಗೇನೋ ಹಾದಿ ರಂಪ ಮಾಡದೇ ಇದ್ರೆ ಸಮಾಧಾನ ಆಗಲ್ಲ, ಆದ್ರೆ ನಾವ್ ಹಾಗಲ್ಲ. ಪಾಟೀಲ್ ಮನೆ ಅಂದ್ರೆ ಸೊಸೈಟಿನಲ್ಲಿ ಒಂದ್ ಘನತೆ ಗೌರವ ಇದೆ. ಇವತ್ತು ನಿನ್ ಹೆಸರು ಬರೀ ಭಾರ್ಗವಿ ಅಲ್ಲ, ಜೆಪಿ ಪಾಟೀಲ್ ಮನೆಯಲ್ಲಿ ಹೀಗ್ ಮಾಡಿದ್ಲಂತೆ ಅಂತ ಜನ ಮಾತಾಡ್ತಾರೆ. ಅಲ್ಲ ಮಾಮ್, ಯಾರೋ ಬಂದ್ ಕೆಟ್ಟದಾಗ ಮಾತಾಡಿದ್ರೆ ಅದ್ರಲ್ಲಿ ಭಾರ್ಗವಿ ತಪ್ಪೇನಿದೆ? ಹೌದಪ್ಪ, ಇವಳ್ದೇನು ತಪ್ಪಿಲ್ಲ. ಇರೋ ತಪ್ಪೆಲ್ಲ ನಮ್ದೇ ಅಲ್ಲ ಅರ್ಜುನ್. ಇಷ್ಟು ವರ್ಷದಲ್ಲಿ ಯಾವತ್ತಾರು ಒಂದ್ಸಲ ಹೀಗಾಗಿತ್ತ ಹೇಳು? ಇವಳಿಂದಾಗಿ ಒಂದನ ನಮ್ಮ ಮನೆ ಸೊಸೆ ಆಗೋ ಆಸೆ ಕನ್ಸು ಎಲ್ಲ ನುಚ್ಚು ನೂರಾಗೋಯ್ತು. ನಮ್ ಜೆಪಿ ಮತ್ತೆ ಶಕ್ತಿ ಅಣ್ಣನ್ ಸ್ನೇಹನೂ ಹಾಳಾಗೋಯ್ತು. ಹಾಳಾಗೋಗ್ಲಿ, ಇವಳಾದ್ರೂ ಈ ಮನೆಗೆ ಬಂದಿದ್ದಾಳೆ, ನೆಟ್ಟಿಗಿರ್ತಾಳೆ. ಅನ್ಕೊಂಡ್ರೆ ದಿನ ಬೆಳಗಾದ್ರೆ ಸಂಧ್ಯನ್ ಫೋಟೋನೇ ತಗ್ತಾಳೆ, ಜಗಳ ಆಡ್ತಾಳೆ.
ಸಾಲದಕ್ಕೆ ಜೆಪಿ ವಿರುದ್ಧ ನಿಂತು ಸೊಕ್ಕಿನ ಮಾತು ಬೇರೆ. ಇಂಥವಳಿ ಮನೆಗೆ ಬರ್ಬೇಕಾ? ಈ ಮನೆಯಲ್ಲಿ ಜೆಪಿ ಮಾತ್ ಮಾತ್ರ ನಡೆಯೋದು. ಅವರು ಗೌರವ ಕೊಡದೇ ಇರೋರು, ಅವ್ರ ಘನತೆಗೆ ಮಸಿ ಬಳಿಯುವಂತವ್ರು ಈ ಮನೆಗೆ ಅವಶ್ಯಕತೆ ಇಲ್ಲ. ಹೋಗ್ತಾ ಇರು ಇಲ್ಲಿ. ನಾನು ಸುಮ್ಮನಿದ್ದೀನಿ ಅಂದ ಮಾತ್ರಕ್ಕೆ ನನಗೆ ಮಾತಾಡಕ್ ಬರಲ್ಲ ಅನ್ಕೋಬೇಡ. ನಾನು ನಿನ್ನತ್ತೆ. ಈ ಮನೆಯಲ್ಲಿ ಯಾರಿಂದ ಯಾರಿಗೆ ನೋವಾಗ್ತಿದೆ, ಯಾರಿಂದ ಯಾರಿಗೆ ಮೋಸ ಆಗ್ತಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಷ್ಟಕ್ಕೂ ಈ ಮನೆ ನಂದು. ಈ ಮನೇಲಿ ಯಾರು ಇರ್ಬೇಕು ಯಾರು ಇರಬಾರ್ದು ಅಂತ ನಿರ್ಧಾರ ಮಾಡೋಳು ನಾನು. ಹಾಗಲ್ಲ ಅತ್ತೆ. ಸಾಕ್ ನಿಲ್ಸು. ಮತ್ತೆ ಇವಳನ್ನ ಮನೆ ಒಳಗ್ ಕರ್ಕೊಂಡ್ ಬರ್ತಾ ಇದ್ದೀರಾ ಅಲ್ವಾ? ಇನ್ನೊಂದು ಅವಾಂತರ ಆಗಿ ಆವಾಗ ನಾನು ಮಾತಾಡ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ಒಳಗ್ ಬಾಮ್ಮ. ಅರ್ಜುನ್, ಅವಳನ್ನ ಕರ್ಕೊಂಡ್ ಬಾಪ್ಪ. ಅತ್ತೆ, ಅಲ್ಲ ಈ ಅತ್ತೆಗೆ ಏನಾಗಿದೆ? ಇಷ್ಟಾದ್ರೂ ಆ ಭಾರ್ಗವಿ ಪರ ವಹಿಸ್ಕೊಂಡು ಹೋದ್ರು. ನನ್ನನ್ನೇ ಬೈದ್ಬಿಟ್ರು. ಈ ಮನೆಯಲ್ಲಿ ನನ್ಗೇನು ಬೆಲೆನೇ ಇಲ್ವಾ? ನನ್ನ ಮಾತಿಗೆ ವ್ಯಾಲ್ಯೂನೇ ಇಲ್ವಾ? ಅಷ್ಟೊಂದು ಬೇಜಾರು ಮಾಡ್ಕೋಬೇಡಿ ಅತ್ತೆ. ಆ ಭಾರ್ಗವಿನ ಮನೆ ಒಳಗೆ ಕರ್ಕೊಳಕ್ಕೆ ಅಚ್ಚಿ ಒಂದೆರಡು ಮಾತು ಹೆಚ್ಚಿಗೆ ಆಡಿದಾರಷ್ಟೇ. ನೀವೇನು ಬೇಜಾರು ಮಾಡ್ಕೋಬೇಡಿ. ಮತ್ತಿನ್ನೇನ್ ಮಾಡ್ಲಿ ಬೃಂದ? ಆ ಭಾರ್ಗವಿ ಮನೆಗೆ ವಾಪಸ್ ಬದ್ಲು ಅಂತ ಖುಷಿ ಪಡ್ಲಾ? ಖುಷಿ ಪಡಲೇಬೇಕು ಅತ್ತೆ. ಆದರೆ ಭಾರ್ಗವಿ ಬಂದ್ಲು ಅಂತ ಅಲ್ಲ, ಜಾಸ್ತಿ ಹೊತ್ತು ಈ ಮನೇಲವಳು ಇರಲ್ಲ ಅಂತ. ಹಂಗಂದ್ರೆ ಅಜ್ಜಿ ಹೇಳಿದ ಮಾತ್ರಕ್ಕೆ ಆ ಭಾರ್ಗವಿ ಈ ಮನೇಲೇ ಇರ್ತಾಳೆ ಅನ್ಕೊಂಡಿದ್ದೀರಾ? ಅವಳೇ ನಂಬಿರೋ ಸಮಾಜ ಬಂದು ಹಸಿ ಬೆಳೆದಿದೆ. ಅವಳಿಗದ್ ಎಷ್ಟು ಅವಮಾನ ಆಗಿದೆ, ಮುಜುಗರ ಆಗಿದೆ ಅನ್ನೋದು ಅವಳ ಮುಖ ನೋಡಿದ್ರೇನೆ ಗೊತ್ತಾಗಲ್ವಾ ಅತ್ತೆ? %90 ಆಗ್ಲೇ ಅವಳು ಕುಸ್ತು ಹೋಗಿದ್ದಾಳೆ. ಈಗ ನಾವು ಕೊಡೋ ಒಂದೇ ಒಂದು ಏಟಿಂದ ಅವಳು ಕಂಗಾಲಾಗೋಗ್ತಾಳೆ. ಇನ್ನು ಏನ್ ಮಾಡ್ಬೇಕು ಅಂತಿದ್ಯಾ ಬೃಂದ? ಈ ಮನೆಯಲ್ಲಿ ಇರೋದಾದ್ರೆ ಕೆಲ್ಸಕ್ಕೆ ಹೋಗೋ ಹಾಗಿಲ್ಲ, ಲಾ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ ಅಂತ ಮಾವ ಹೇಳಿದ್ ಮರ್ತು ಬಿಟ್ರ? ಇದು ಒಂದು ಮಾತು ಸಾಕು ಅತ್ತೆ. ಅವಳು ಪೂರ್ತಿಯಾಗಿ ಕುಗ್ಗಿ ಹೋಗ್ತಾಳೆ. ಆಮೇಲೆ ಮುಖ ತೋರ್ಸಕ್ಕಾಗದೆ ನೀನ್ ಹೇಳೋ ಹಾಗೆ ಆಗತ್ತೆ ಅಂತ್ಯಾ? ಡೌಟೇ ಬೇಡ ಅತ್ತೆ. ಅವಳು ಥೇಟ್ ನಮ್ಮಪ್ಪನ ಥರ. ಆದ ಅವಮಾನಕ್ಕೆ ಕೆಲಸ ಬಿಟ್ಟು 25 ವರ್ಷದಿಂದ ಅವರು ಮನೇಲೇ ಕೂತಿಲ್ವಾ? ಇವಳು ಹಾಗೇನೆ. ಇಲ್ಲಾದ ಅವಮಾನಕ್ಕೆ ಇಲ್ಲಿಂದ ಓಡ್ ಹೋಗಿ ಆ ಕೊಂಪೆ ಸೇರ್ಕೋತಾಳೆ. ಅಬ್ಬಾ, ನನಗೆ ಈಗ ಸಮಾಧಾನ ಆಗ್ತಿದೆ. ಸ್ವಲ್ಪ ನಂಬಿಕೆ ಬರ್ತಾ ಇದೆ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ಆ ಅಜ್ಜಿ ಅರ್ಜುನ್ ಅದೇನೇ ತಿಪ್ಪರ್ಲಾಗ ಹಾಕಿದ್ರು ಆ ಭಾರ್ಗವಿ ಮಾವ ಹಾಕಿರೋ ಕಂಡೀಷನ್ನ ಒಪ್ಪೋದಿಲ್ಲ.
ಅಂದಮೇಲೆ ಈ ಮನೇಲಿ ಇವತ್ತೇ ಅವಳ ಕೊನೆಯ ದಿನ. ಈಗಷ್ಟೇ ಅವಳ ಮುಖಕ್ಕೆ ಮಸಿ ಬಳ್ದಿದೀವಿ. ಸ್ವಲ್ಪ ಹೊತ್ತು ಆ ಖುಷಿನ ಎಂಜಾಯ್ ಮಾಡಿ. ಭಾರ್ಗವಿ, ಭಾರ್ಗವಿ, ನೀನು ಎಲ್ಲಿ ಹೊರಟೋಗ್ಬಿಟ್ಟಿಯೋ ಅಂತ ಹೆದರ್ಬಿಟ್ಟಿದ್ದೆ. ಆ ದೇವಿನೇ ನಿನ್ನನ್ನು ವಾಪಸ್ ಕರೆಸ್ಬಿಟ್ಟಿದ್ದಾಳೆ. ನೋಡು, ನ್ಯಾಯಕ್ಕಾಗಿ ಹೋರಾಡುವಾಗ ಇಂಥ ಅಡೆತಡೆಗಳು ಬರೋದು ಸಹಜ ಅಂತ ನಿಂಗೆ ಗೊತ್ತಿದೆ ಅಲ್ವಾ ಭಾರ್ಗವಿ? ನಾವು ಅದನ್ನೆಲ್ಲ ದಾಟಿ ಹೋಗ್ಬೇಕು. ಆಗ ಮಾತ್ರ ಗುರಿ ಮುಟ್ಟಕ್ಕಾಗೋದು. ಅವಮಾನ ಆದ್ಮೇಲೆ ಸನ್ಮಾನ ಸಿಗೋದು. ಹೀಗೆಲ್ಲ ನಡೀತು ಅಂತ ಕುಗ್ಗುಬೇಡ ಭಾರ್ಗವಿ, ದಯವಿಟ್ಟು ಇಲ್ಲೇ ಇರಮ್ಮ. ಇರ್ತೀನಿ. ಸಂಧ್ಯಾಗೆ ನ್ಯಾಯ ಕೊಡಿಸೋದಕ್ಕಾದ್ರೂ ನಾನಿಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ನಾನು ಈ ಮನೆಗೆ ಮತ್ತೆ ಕಾಲಿಟ್ಟಿದ್ದೆ ಸಂಧ್ಯಾಗೆ ನ್ಯಾಯ ಕೊಡ್ಸೋಕೆ. ಅವ್ರ ಮಸಿ ಕಳೆದಿದ್ದು ನನ್ನ ಮುಖಕ್ಕೆ ಹೊರತು ನನ್ನ ಮನಸ್ಸಿಗಾಗ್ಲಿ ನನ್ನ ಬುದ್ಧಿಗಾಗ್ಲಿ ಅಲ್ಲ. ನನ್ನ ಮನಸ್ಸಲ್ಲಿ ಇನ್ನೂ ಅದೇ ಕಿಚ್ಚುರಿತಿದೆ. ಆದರೆ ಇಲ್ಲೇ ಇದ್ದು ಅದು ಹೇಗೆ ಕೇಸ್ ನಡೆಸ್ತೀಯ ಭಾರ್ಗವಿ? ಈ ಮನೇಲಿ ಹೆಣ್ಣು ಮಕ್ಕಳು ಹೊರಗಡೆ ಹೋಗಿ ಕೆಲಸ ಮಾಡೋ ಹಾಗಿಲ್ಲ. ಒಂದು ವೇಳೆ ಹಾಗೆ ಮಾಡಿದ್ರೆ ಮನೆಯಿಂದ ಹೊರಗೆ ಹಾಕ್ತಾರೆ. ಅಂಥದ್ರಲ್ಲಿ ಕೇಸ್ನ ಹೇಗೆ ಮುಂದುವರಿಸ್ತೀಯ ಭಾರ್ಗವಿ? ಈ ಮನೇಲಿ ನನಗಿನ್ನೂ ಒಂದಷ್ಟು ಕೆಲಸಗಳು ಬಾಕಿ ಇದ್ದಾವೆ. ಕೆಲವರಿಂದ ಕೆಲವು ಉತ್ತರಗಳನ್ನು ತಿಳ್ಕೊಳ್ಳೋದು ಬಾಕಿ ಇದೆ. ಒಟ್ನಲ್ಲಿ ನನ್ನ ಗಮನ ನನ್ನ ಗುರಿ ಕಡೆನೇ ಇದೆ. ಸೋಲು ಒಪ್ಕೊಳ್ಳೋಳು ನೀನಲ್ಲ ಅಂತ ನನಗೆ ಗೊತ್ತು. ಆದರೆ ನೀನು ಏನು ಮಾಡಕ್ಕೆ ಹೊರಟಿದೀಯ ಅಂತ ನನಗೆ ಅರ್ಥ ಆಗ್ತಿಲ್ಲ ಭಾರ್ಗವಿ. ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ಆ ಕಾಲನೇ ಉತ್ತರ ಕೊಡುತ್ತೆ.